ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್. ನಾನು ಸಾಗರ್. ಸ್ನೇಹಿತರೆ, ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಜಾಸ್ ಸ್ಕ್ರೀನ್ ರೀಡರ್ ನ ಬಳಸಿಕೊಂಡು ಒಂದು ಒಳ್ಳೆ ಫೀಚರ್ ಬಗ್ಗೆ ತಿಳ್ಕೊಳ್ಳೋಣ. ಆ ಫೀಚರ್ ಯಾವ್ದಪ್ಪ ಅಂತಂದ್ರೆ ಪಿಕ್ಚರ್ ಸ್ಮಾರ್ಟ್ ಮ್ಯಾನೇಜರ್. ಸ್ನೇಹಿತರೆ, ಪಿಕ್ಚರ್ ಸ್ಮಾರ್ಟ್ ಮ್ಯಾನೇಜರ್ ಅಂದ್ರೆ ಏನು, ಇದನ್ನ ಯಾವ ರೀತಿ ಬಳಸೋದು, ಈ ಎಲ್ಲಾ ವಿಚಾರಗಳನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಮೊದಲನೇದಾಗಿ ಪಿಕ್ಚರ್ ಸ್ಮಾರ್ಟ್ ಮ್ಯಾನೇಜರ್ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಫೋಟೋಸ್ಗಳು ಅಂದ್ರೆ ಜೆಪಿಜಿ ಇಮೇಜ್ ಅಥವಾ PNG ಇಮೇಜ್ ಗಳಲ್ಲಿ ಆಬ್ಜೆಕ್ಟ್ ಮತ್ತೆ ಟೆಕ್ಸ್ಟ್ ಏನಾದ್ರೂ ಇದ್ರೆ ಸುಲಭವಾಗಿ ನಾವು ಅದನ್ನ ಓದ್ಕೋಬಹುದು. ಇಲ್ಲಿ ಇನ್ನೊಂದು ಖುಷಿ ಸಮಾಚಾರ ಏನಪ್ಪಾ ಅಂತಂದ್ರೆ ಈಗ ಪಿಕ್ಚರ್ ಸ್ಮಾರ್ಟ್ ಮ್ಯಾನೇಜರ್ ಕನ್ನಡಕ್ಕೂ ಕೂಡ ಸಪೋರ್ಟ್ ಮಾಡ್ತಾ ಇದೆ. ಈ ಎಲ್ಲಾ ಫೀಚರ್ ವರ್ಕ್ ಆಗೋದಕ್ಕೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇಂಟರ್ನೆಟ್ ಗೆ ಕನೆಕ್ಟ್ ಆಗಿರಬೇಕು. ಹಾಗೆ ಜಾಸ್ ಲೇಟೆಸ್ಟ್ ವರ್ಷನ್ ಇರಬೇಕು. ಜಾಸ್ 2026 ಇದ್ರೆ ತುಂಬಾನೇ ಒಳ್ಳೆಯದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತೆ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ನನ್ನ ಹತ್ರ 2 ಇಮೇಜಸ್ ಇದೆ. ಅದನ್ನ ಯಾವ ರೀತಿ ಓದಿಸ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ನಾನೀಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ನ ಓಪನ್ ಮಾಡ್ತಾ ಇದ್ದೀನಿ. Sagar 1 of 8. Enter. Sagar dash file explorer. Sagar items view multi select list box. Not selected. Cache 1 of 14. Not selected. Cache. ಸ್ನೇಹಿತರೆ, ಇವಾಗ ನಾನು ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ನ ಓಪನ್ ಮಾಡ್ತಾ ಇದ್ದೀನಿ. D desktop. D documents 4 of 14. ಓಕೆ ಫ್ರೆಂಡ್ಸ್, ಇವಾಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ಸಿಕ್ಕಿದೆ. ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Enter. Documents items view multi select list box. Not selected sound recordings 1 of 5. To move to an item press the arrow keys. Not selected sound recordings. ಸ್ನೇಹಿತರೆ, ನಾನೀಗ ಐ ಪ್ರೆಸ್ ಮಾಡ್ತಾ ಇದ್ದೀನಿ. I image 1 3 of 5. ಓಕೆ ಫ್ರೆಂಡ್ಸ್, ಇವಾಗ ಇಮೇಜ್ 1 ಅಂತ ಸಿಕ್ಕಿದೆ. ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Enter photos. ಸ್ನೇಹಿತರೆ, ಇವಾಗ ಇಮೇಜ್ ಓಪನ್ ಆಗಿದೆ ಫೋಟೋಸ್ ಅಲ್ಲಿ. Image 1.jpg displayed. ಈಗ ನಾವು ಇದನ್ನ ಫುಲ್ ಸ್ಕ್ರೀನ್ ಮಾಡೋಣ. ಫುಲ್ ಸ್ಕ್ರೀನ್ ಮಾಡೋದಕ್ಕೆ F11 ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. F11 entering full screen mode. Press F11 to exit full screen. ಫ್ರೆಂಡ್ಸ್, ಇವಾಗ ಫೋಟೋ ಫುಲ್ ಸ್ಕ್ರೀನ್ ಆಗಿದೆ. ನಾನು ಇವಾಗ ಪಿಕ್ಚರ್ ಸ್ಮಾರ್ಟ್ ಮ್ಯಾನೇಜರ್ ನ ಯಾವ ರೀತಿ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಇವಾಗ ಇನ್ಸರ್ಟ್ ಮತ್ತೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. ಸ್ನೇಹಿತರೆ, ಇವಾಗ ನಾನು ಇನ್ಸರ್ಟ್ ಮತ್ತೆ ಸ್ಪೇಸ್ ಕೀ ಪ್ರೆಸ್ ಮಾಡಿದೆ. ನಿಮಗೆ ಟಕ್ ಅಂತ ಒಂದು ಸೌಂಡ್ ಕೇಳ್ತಲ್ವಾ? ಈಗ ನಾನು PC ಅಂತ ಟೈಪ್ ಮಾಡ್ತಾ ಇದ್ದೀನಿ. P ಫಾರ್ ಪಿಕ್ಚರ್, C ಫಾರ್ ಕ್ಯಾಪ್ಚರ್. P JAWS version 2026 2510 195. Picture smart dialog. You must enable anonymous usage data collection in order to use this feature. Do you want to enable anonymous usage data collection? No button. To activate press space bar. Alt plus N. ಸ್ನೇಹಿತರೆ, ನಾವು ಪಿಕ್ಚರ್ ಸ್ಮಾರ್ಟ್ ಮ್ಯಾನೇಜರ್ ಫಸ್ಟ್ ಟೈಮ್ ಬಳಸುವಾಗ ಈ ರೀತಿ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಈಗ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನಾನೀಗ ಎಸ್ ಬಟನ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Yes button. To activate press space bar. Alt plus Y. ಓಕೆ ಫ್ರೆಂಡ್ಸ್, ಎಸ್ ಬಟನ್, ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Enter. Image 1.jpg. Picture smart is in progress. The image shows a vertical section of a page, likely from a book or magazine, with text and a small black dash and dash white photograph. The text is in Kannada. The image shows a vertical section of a page, likely from a book or magazine, with text and a small black dash and dash white photograph. ಸ್ನೇಹಿತರೆ, ಕೇಳಿಸ್ಕೊಂಡ್ರಲ್ಲ, ಇದಿಷ್ಟು ಇಮೇಜ್ ನ ಡಿಸ್ಕ್ರಿಪ್ಷನ್. ಈಗ ಈ ಇಮೇಜ್ ಅಲ್ಲಿ ಕನ್ನಡ ಟೆಕ್ಸ್ಟ್ ಏನಿದೆ ಅಂತ ನೋಡೋಣ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Ask questions about this image link. To activate press enter. ಫ್ರೆಂಡ್ಸ್, ಇಲ್ಲಿ ಆಸ್ಕ್ ಅಬೌಟ್ ದಿಸ್ ಇಮೇಜ್ ಅಂತ ಇದೆ. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Enter. Type a question : edit. Type in text. ಫ್ರೆಂಡ್ಸ್, ಇವಾಗ ನಾನು ಎಕ್ಸ್ಟ್ರಾಕ್ಟ್ ಟೆಕ್ಸ್ಟ್ ಇನ್ ಕನ್ನಡ ಅಂತ ಟೈಪ್ ಮಾಡ್ತಾ ಇದ್ದೀನಿ. EXTRACT space TEXT space IN space KANNADA. ಓಕೆ ಫ್ರೆಂಡ್ಸ್, ಇವಾಗ ನಾನು ಎಕ್ಸ್ಟ್ರಾಕ್ಟ್ ಟೆಕ್ಸ್ಟ್ ಇನ್ ಕನ್ನಡ ಅಂತ ಟೈಪ್ ಮಾಡಿದ್ದೀನಿ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Enter. Here is the extracted Kannada text from the image : ನರ್ಸಿಂಗ್ ಸ್ಟೂಡೆಂಟ್ ದಟ್ : ಮನೆಯಲ್ಲಿ ನೇಣಿಗೆ ಕೊರಳೊಡ್ಡಿದ ನರ್ಸಿಂಗ್ ವಿದ್ಯಾರ್ಥಿನಿ ದುರಂತ ಅಂತ್ಯ ಕಂಡಿದ್ದಾಳೆ. ಈ ಪ್ರಕರಣದ ಬಗ್ಗೆ ಪೊಲೀಸರ ತನಿಖೆ ಚುರುಕುಗೊಂಡಿದೆ. ಪ್ರಿಯಾಂಕಾ ಎಂಬ ನರ್ಸಿಂಗ್ ವಿದ್ಯಾರ್ಥಿನಿ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಸಾವನ್ನಪ್ಪಿದ್ದಾಳೆ. ಈ ಘಟನೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಹೊಸ ಹಂಪಾಪುರದಲ್ಲಿ ನಡೆದಿದೆ. ಈಕೆ ಮಂಡ್ಯದ ಎಂ ದೊಡ್ಡಿ ನರ್ಸಿಂಗ್ ಕಾಲೇಜ್ನಲ್ಲಿ ವ್ಯಾಸಂಗ ಮಾಡುತ್ತಿದ್ದಳು. ಇನ್ನು ಕೇವಲ 2 ತಿಂಗಳಲ್ಲಿ ನರ್ಸಿಂಗ್ ಕೋರ್ಸ್ ಮುಗಿಯುತ್ತಿತ್ತು. ಕಾಲೇಜ್ ಮುಗಿಸಿ ಮನೆಗೆ ಬಂದಳು. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಕುಟುಂಬಸ್ಥರು ವಾಪಸ್ ಮನೆಗೆ ಬಂದಾಗ ಮಗಳು ಸಾವನ್ನಪ್ಪಿರೋದು ಕಂಡು ಆಘಾತಕ್ಕೆಗೊಳಗಾಗಿದ್ದಾರೆ. ತಕ್ಷಣ ಸ್ಥಳಕ್ಕೆ ಕೊಳ್ಳೇಗಾಲ ಪಟ್ಟಣ ಪೊಲೀಸರು ಭೇಟಿ ಪರಿಶೀಲನೆ ನಡೆಸಿದ್ದಾರೆ. ಇಷ್ಟು ದಿನ ಕಷ್ಟಪಟ್ಟು ಹೆತ್ತು ಹೊತ್ತ ಸಾಕಿದ
ಪೋಷಕರು ಮಗಳನ್ನ ಕಳೆದುಕೊಂಡು ಕಣ್ಣೀರಾಗ್ತಿದ್ದಾರೆ. ಪೊಲೀಸರು ಯುಡಿಆರ್ ಕೇಸ್ ದಾಖಲಿಸಿಕೊಂಡು ವಿಚಾರಣೆ ನಡೆಸುತ್ತಿದ್ದು, ಪ್ರಿಯಾಂಕಾ ಸಾವಿಗೆ ಮನೆಯವರೇ ಕಾರಣ ಅಥವಾ ಬೇರೆ ಯಾರೋದು ಕಾರಣವಿದ್ಯಾ ಅನ್ನೋದು ಪೊಲೀಸರ ತನಿಖೆಯ ಬಳಿಕ ತಿಳಿಯಬೇಕಿದೆ. ಫ್ರೆಂಡ್ಸ್, ಕೇಳಿದ್ರಲ್ಲ, ಈ ರೀತಿ ನಾವು ಪಿಕ್ಚರ್ ಸ್ಮಾರ್ಟ್ ಮ್ಯಾನೇಜರ್ ನ ಬಳಸ್ಕೊಂಡು ಇಮೇಜ್ ಅಲ್ಲಿ ಇರ್ತಕ್ಕಂತ ಟೆಕ್ಸ್ಟ್ ಅನ್ನ ಓದಿಸ್ಕೊಳ್ಳೋ ರೀತಿ. ಸ್ನೇಹಿತರೆ, ಇವಾಗ ನನ್ನ ಹತ್ರ ಇನ್ನೊಂದು ಇಮೇಜ್ ಇದೆ. ಈ ಇಮೇಜ್ ಅಲ್ಲಿ ಒಂದಷ್ಟು ಆಬ್ಜೆಕ್ಟ್ಸ್ ಇದೆ. ಅದೇನು ಆಬ್ಜೆಕ್ಟ್ಸ್ ಅಂತ ಚೆಕ್ ಮಾಡೋಣ. ಮತ್ತೆ ನಾನು ಇವಾಗ ಇನ್ಸರ್ಟ್ ಮತ್ತೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. ಮತ್ತೆ ನಾನೀಗ PC ಅಂತ ಟೈಪ್ ಮಾಡ್ತಾ ಇದ್ದೀನಿ. P ಫಾರ್ ಪಿಕ್ಚರ್, C ಫಾರ್ ಕ್ಯಾಪ್ಚರ್. P. Picture Smart is in progress. The image shows a small indoor space with maroon or dark red walls. A white or light dash colored surface like a table or desk is visible at the bottom right. The image shows a small indoor space with maroon or dark red walls. A white or light dash colored surface like a table or desk is visible at the bottom right. The image shows a simple computer set up on a wooden desk. There is an Acer monitor on the left, a Lenovo desktop tower in the center, and a large black speaker on the right. A keyboard is placed in front of the monitor, and a smaller speaker is positioned between the monitor and the desktop tower. There are some cables visible under the desk, and the background is a plain beige wall. ಫ್ರೆಂಡ್ಸ್, ಕೇಳಿದ್ರಲ್ಲ, ನಾನು ನನ್ನ ಡೆಸ್ಕ್ಟಾಪ್ ನ ಫೋಟೋನ ಕ್ಯಾಪ್ಚರ್ ಮಾಡಿದ್ದೆ. ಎಕ್ಸಾಕ್ಟ್ ಆಗಿ ಟೇಬಲ್ ಮೇಲೆ ಏನೇನಿದೆ ಅಂತ ಕರೆಕ್ಟ್ ಆಗಿ ಹೇಳಿದೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.